ಆ ಹೊಯ್ಸಳ ವಾಹನ ಎಷ್ಟು ಸಮಯ ತಗೊಳುತ್ತೆ ಮತ್ತು ಯಾವ ರೂಟ್ನಲ್ಲಿ ಬರ್ತಾ ಇದೆ ಅನ್ನೋದನ್ನು ಅವರು ಲೈವ್ ಆಗಿ ನೋಡ್ಬೋದಾಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಓಲಾ, ಊಬರ್ ಅಥವಾ ಈವನ್ ಸ್ವಿಗ್ಗಿ, ಝೊಮ್ಯಾಟೋದವರು ಕೂಡ ಇದೇ ರೀತಿಯಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ ಮೇಲೆ ಅವು ಎಷ್ಟು ಗಂಟೆಗೆ ನಿಮಗೆ ತಲುಪ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ಗಮನಿಸ್ಬೋದು ಹೇಗೆ ಮೂವ್ ಆಗ್ತಾ ಇದೆ ಅನ್ನೋದನ್ನು. ಅದೇ ರೀತಿಯಲ್ಲಿ ನಾವು ಕೂಡ ಈಗ ಮಾಡಿದ್ದೇವೆ. ಇದರಿಂದಾಗಿ ನಾಗರಿಕರಿಗೆ, ಅದರಲ್ಲಿ ಮುಖ್ಯವಾಗಿ ಈ ಡಿಸ್ಟ್ರೆಸ್ನಲ್ಲಿರ್ತಕ್ಕಂಥ ನಾಗರಿಕರು ಯಾರು ಕರೆ ಮಾಡಿರ್ತಾರೆ ಅವರಿಗೆ ಖಚಿತವಾಗ್ತದೆ ಎಷ್ಟು ಗಂಟೆಗೆ ಬರ್ಬೋದು, ಅಂದಾಜು ಎಷ್ಟು ಸಮಯ ತಗೋಬೋದು, ಜೊತೆಗೆ ಯಾವ ರೂಟ್ನಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ ಅವರು ದಾರಿ ತಪ್ಪಿ ಬೇರೆ ಎಲ್ಲಾದರೂ ಹೋದರೆ ಅವರುಗಳಿಗೆ ಸೂಕ್ತವಾಗಿ ಮಾರ್ಗದರ್ಶನವನ್ನು ಕೂಡ ಅವರು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ನೀವು ಈ ಕ್ರಾಸ್ ಅಲ್ಲ, ಇನ್ನೇ ಇಂಥ ಕ್ರಾಸು ಅಂತೇಳಿ. ಸೊ ಹೀಗಾಗಿ ಇದು ಒಂದು ನಾಗರಿಕರಿಗೆ ನಮ್ಮ ಹೊಯ್ಸಳ ಸೇವೆ 112 ಅಡಿಯಲ್ಲಿ ನಾವೇನು ಕೊಡ್ತಾ ಇದ್ದೀವಿ, ಅವರ ಮನೆ ಬಾಗಿಲಿಗೆ ಅಥವಾ ಘಟನೆ ಆಗಿರ್ತಕ್ಕಂಥ ಸ್ಥಳಕ್ಕೇ ಹೋಗಿ ನೊಂದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು, ಜೊತೆಗೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋದು, ಅದನ್ನು ಇನ್ನೂ ಉತ್ತಮವಾಗಿ ಇನ್ನೂ ಎಫಿಷಿಯೆಂಟಾಗಿ ಮಾಡಲಿಕ್ಕೆ ಈ ಒಂದು ಯೋಜನೆ ಸಾಕಾರ ಆಗ್ತದೆ ಅಂತ ನಾವು ಭಾವಿಸಿದ್ದೇವೆ. ನಾಗರಿಕರು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಮತ್ತು ತಾವು ನಾಗರಿಕರಿಗೆ ಈ ವಿಷಯವನ್ನು ತಲುಪಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಈಗಾಗಲೇ ಇದು ಪ್ರಾರಂಭ ಆಗಿದೆ. ಈ ರೀತಿ SMS ಟ್ರ್ಯಾಕಿಂಗ್ ಲಿಂಕ್ ಈಗಾಗಲೇ ಹೋಗ್ತಾ ಇದೆ. ಭಾಳಷ್ಟು ಜನ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಇದರ ಪ್ರಯೋಜನದ ಬಗ್ಗೆ ಒಂದು ಸಮಾಧಾನವನ್ನು ಮತ್ತು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಎರಡನೇದಾಗಿ ನಮ್ಮ ಬೆಂಗಳೂರು ನಗರದ 50 ಬೇರೆ ಬೇರೆ ಕಡೆಗಳಲ್ಲಿ, ಆಯ್ದ ಕಡೆಗಳಲ್ಲಿ ತಮಗೆ ಗೊತ್ತಿರುವ ಹಾಗೆ ಈ ಸೇಫ್ಟಿ ಐಲ್ಯಾಂಡ್ ಅಂಥೇಳಿ ನಾವು ಮಾಡಿದ್ದೇವೆ. ಆಪತ್ ಬಾಂಧವ ಅಂಥೇಳಿ ಒಂದು ಪಿಲ್ಲರನ್ನು ಹಾಕಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಾಮಗ್ರಿಯ ಅವಶ್ಯಕತೆ ಇಲ್ಲದೇ, ಮೊಬೈಲ್ ಫೋನ್ ಅವಶ್ಯಕತೆ ಇಲ್ಲದೇ ಅಥವಾ ಅವ್ರ ಹತ್ರ ಹಣ ಕೂಡ ಇಲ್ಲದೇ ಇದ್ದಾಗ ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಇಲ್ಲದೇ ಇರುವಾಗ ಆ ಒಂದು ಸೇಫ್ಟಿ ಐಲ್ಯಾಂಡ್ನಲ್ಲಿ ಆ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಕಮಾಂಡ್ ಸೆಂಟರ್ನವರು ಆಡಿಯೋ ವಿಜುವಲ್ ಮುಖಾಂತರ ಅವರ ಜೊತೆ ಸಂಪರ್ಕವನ್ನು ಸಾಧಿಸಿ ಅವರಿಂದ ಮಾಹಿತಿಯನ್ನು ಪಡೆದು ಅವರಿಗೆ ಸಾಂತ್ವನವನ್ನು ಹೇಳಿ, ಜೊತೆಗೆ ಕೂಡಲೇ ಆಗಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ ಅವುಗಳನ್ನು ಮಾಡಲಿಕ್ಕೆ ಇದನ್ನು ಅಳವಡಿಸಲಾಗಿತ್ತು. ಇದು ನಮ್ಮ ನಿರ್ಭಯ ಸೇಫ್ ಸಿಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಪ್ರಮುಖವಾಗಿ ಈ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದು. ಈಗಾಗಲೇ 50 ಕಡೆಗಳಲ್ಲಿ ಈ ಸೇಫ್ಟಿ ಐಲ್ಯಾಂಡ್ ಅಂದರೆ ಆಪತ್ ಬಾಂಧವ ಪಿಲ್ಲರ್ಗಳು ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ನೀವು ಕೂಡ ಇದರ ಯಶಸ್ಸನ್ನು ಗಮನಿಸಿದ್ದೀರಿ. ಒಂದು ಫುಟ್ಬಾಲ್ ಕೋಚ್, ವಿದೇಶದಿಂದ ಬಂದಿರತಕ್ಕಂಥ ಒಬ್ಬ ಫುಟ್ಬಾಲ್ ಕೋಚ್ ತನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಳೆದುಕೊಂಡಾಗ ತನ್ನ ಹಣವನ್ನು ಕೂಡ ಯಾವುದೋ ಒಂದು ಕ್ಯಾಬ್ನಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಘಟನೆ, ಅದನ್ನು ಪೊಲೀಸರು ತ್ವರಿತವಾಗಿ ಒಂದು 3 ಗಂಟೆಯಲ್ಲೇ ಅದನ್ನು ಪತ್ತೆ ಹಚ್ಚಿ ಆತನಿಗೆ ತಲುಪಿಸಲಿಕ್ಕೆ ಈ ಸೇಫ್ಟಿ ಐಲ್ಯಾಂಡ್ ಅನುಕೂಲ ಆಗಿತ್ತು. ಆತ ಸೇಫ್ಟಿ ಐಲ್ಯಾಂಡ್ ಬಟನ್ ಒತ್ತಿದ್ದ ತಕ್ಷಣ ನಮ್ಮ ಪೊಲೀಸ್ ಕಮಾಂಡ್ ಸೆಂಟರ್ನವರು ಅವರ ಜೊತೆ ಸಂಪರ್ಕವನ್ನು ಸಾಧಿಸಿ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಆ ಏರಿಯಾ ಎಲ್ಲಿತ್ತು ಮತ್ತು ಯಾವ ಕ್ಯಾಬ್ ನಂಬರ್ ಏನು ಅದನ್ನೆಲ್ಲ ತಿಳ್ಕೊಂಡು ತ್ವರಿತವಾಗಿ ಕ್ರಮ ಕೈಗೊಂಡಿದ್ದರು. ಅದನ್ನು ಈಗ ನಾವು ಮೊಬೈಲ್ ಫೋನ್ಗಳಿಗೆ ವಿಸ್ತರಿಸ್ತಾ ಇದ್ದೀವಿ. ಮೊಬೈಲ್ ಫೋನಲ್ಲಿ ಅಂತಂದರೆ ನಮ್ಮ KSP ಆ್ಯಪ್, ಕರ್ನಾಟಕ ರಾಜ್ಯ ಪೊಲೀಸ್ನ ಒಂದು ಮೊಬೈಲ್ ಆ್ಯಪ್ ಇದೆ, KSP ಆ್ಯಪ್ ಅಂತೇಳಿ. ಆ ಆ್ಯಪ್ನ ಅಡಿಯಲ್ಲಿ ಒಂದು SOS ಬಟನ್ ಕೂಡ ನಾವು ಕೊಟ್ಟಿದ್ದೇವೆ. ಮಹಿಳೆಯರ ಮತ್ತು ಯಾರೇ ನೊಂದ ವ್ಯಕ್ತಿಗಳು ಅಥವಾ ಡಿಸ್ಟ್ರೆಸ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಉಪಯೋಗ ಮಾಡಲಿಕ್ಕೆ ಅದನ್ನು ಕೊಡಲಾಗಿದೆ. ಅದರಲ್ಲೇ ಒಂದು ಈಗ ಅಪ್ಗ್ರೇಡ್ ಸುಧಾರಣೆಯನ್ನು ಮಾಡಲಾಗಿದ್ದು, ಆ ಒಂದು ಆ್ಯಪ್ನಲ್ಲಿ ನೀವು ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದಾಗ, ಅದು ನೀವು ಯಾವುದೇ ಒಂದು ವಾಹನದಲ್ಲಿ ಹೋಗುವಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಸಾರ್ವಜನಿಕ ಸ್ಥಳದಲ್ಲಿ ಹೋಗುವಾಗಿರ್ಬೋದು, ಏನಾದರೂ ನೀವು ದುರ್ಘಟನೆಗೆ ಒಳಗಾದಾಗ ಅಥವಾ ಯಾರಾದರೂ ನಿಮ್ಮನ್ನು ಅಟ್ಯಾಕ್ ಮಾಡಿದಾಗ ಆ ಒಂದು ಆ್ಯಪ್ನಲ್ಲಿ ಇರ್ತಕ್ಕಂತಹ ಈ ವಿಡಿಯೋ ಕಾಲ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರೆ ನೇರವಾಗಿ ಕಮಾಂಡ್ ಸೆಂಟರ್ನೊಂದಿಗೆ ನಿಮಗೆ ಸಂಪರ್ಕವನ್ನು ಒದಗಿಸಲಾಗ್ತದೆ. ಅಂದರೆ ಕಮಾಂಡ್ ಸೆಂಟರ್ನ ಆಡಿಯೋ ವಿಜುವಲ್ 2 ವೇ ಆಡಿಯೋ ವಿಜುವಲ್ ಕಮ್ಯುನಿಕೇಷನ್ ಅದರಲ್ಲಿ ಪ್ರಾರಂಭ ಆಗ್ತದೆ ಮತ್ತು ನಮ್ಮ ಕಮಾಂಡ್ ಸೆಂಟರ್ನಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಆ ಒಂದು ಸನ್ನಿವೇಶದ ಸಂಪೂರ್ಣ ಒಂದು ಕಂಟ್ರೋಲನ್ನು ಸಾಧಿಸಿ ತಮಗೆ ಬೇಕಾಗಿರ್ತಕ್ಕಂಥ ಏನು ಸಹಾಯ ಬೇಕಾಗಿದೆ ಪೊಲೀಸ್ ಸಹಾಯವನ್ನು ತ್ವರಿತವಾಗಿ ಒದಗಿಸುವುದರ ಜೊತೆಗೆ ಅಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನು ನೀವು ತೋರಿಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ.